ಇನ್ನು ಹಣಕಾಸಿನ ವಿಚಾರಕ್ಕೆ ಚಾಕು ಇರಿದಿದ್ದ ಆರೋಪಿ ಕಾಲಿಗೆ ಕಾಕಿ ಗುಂಡು ಹಾರಿಸಿದೆ. ಧಾರವಾಡದ ಗಿರಿನಗರ ಹೊರವಲಯದಲ್ಲಿ ಆರೋಪಿ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಆರೋಪಿ ಚಾಕುವನ್ನು ಇರಿದಿದ್ದ. ಈ ವೇಳೆ ಆತನ ಬಂಧನದ ವೇಳೆ ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಪೊಲೀಸರು. ರಾಜು ಗಾಯಕ್ವಾಡ್ ಎಂಬ ಯುವಕನಿಗೆ ಆರೋಪಿ ಮಲ್ಲಿಕ್ ಚಾಕುವನ್ನು ಇರಿದಿದ್ದ. ಬಂಧನದ ವೇಳೆ ಪೊಲೀಸರ ಮೇಲೆ ಕೂಡ ಹಲ್ಲೆಗೆ ಮುಂದಾಗಿದ್ದ ಆರೋಪಿ ಮಲ್ಲಿಕ್. ಆತ್ಮರಕ್ಷಣೆಗೆ ಆರೋಪಿ ಮಲ್ಲಿಕ್ ಕಾಲಿಗೆ ಪೊಲೀಸರು ಈ ವೇಳೆ ಫೈರಿಂಗ್ ಮಾಡಿದ್ದಾರೆ. ಆರೋಪಿಯಿಂದ ಇಬ್ಬರು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ, ಗಾಯ ಕೂಡ ಆಗಿದೆ. ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಗಾಯಗೊಂಡ ಸಿಬ್ಬಂದಿಯನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನಿನ್ನೆ ರಾಜು ಗಾಯಕ್ವಾಡ್ ಬೆನ್ನಿಗೆ ಈ ಆರೋಪಿ ಮಲ್ಲಿಕ್ ಚೂರಿಯನ್ನು ಇರಿದಿದ್ದ. ಚಾಕು ಮುರಿತಾ ಇದ್ದಂತೆ ಸ್ಥಳದಿಂದ ಆರೋಪಿ ಪರಾರಿಯಾಗಿದ್ದ. ಈ ವೇಳೆ ಗುಂಡೇಟು ತಿಂದ ಆರೋಪಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಣಕಾಸು ವಿಚಾರಕ್ಕೆ ಈ ಮಲ್ಲಿಕ್ ಅನ್ನೋನು ಗಾಯಕ್ವಾಡ್ ಅನ್ನೋ ಒಬ್ಬ ವ್ಯಕ್ತಿಗೆ ಯುವಕನಿಗೆ ಚಾಕುವನ್ನು ಹಿಡಿದಿದ್ದ. ಆ ಕೇಸ್ನ ಬೆನ್ನಲ್ಲಿ ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಆರೋಪಿ ಮಲ್ಲಿಕ್ ಹಲ್ಲೆಗೆ ಮುಂದಾಗ್ತಾನೆ. ಈ ವೇಳೆ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಮಲ್ಲಿಕ್ನ ಕಾಲಿಗೆ ಗುಂಡನ್ನು ಹಾರಿಸ್ತಾರೆ. ಈ ವೇಳೆ ಈ ಒಂದು ಚಕಮಕಿಯಲ್ಲಿ ನಡೆದಂಥ ಆ ಪೊಲೀಸರಿಗೂ ಕೂಡ ಹಲ್ಲೆಯಾಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ಒಂದು ಘಟನೆ ಹೇಗಾಯ್ತು, ಆಕ್ಚುಲ್ ಆಗಿ ಅಲ್ಲಿ ಏನ್ ನಡೀತು ಅಂತ? ಪ್ರಣೋತ್, ಆರೋಪಿ ಮಲ್ಲಿಕ್ ಏನಂದ್ರೆ ನಿನ್ನೆ ರಾಜು ಎಂಬ ಯುವಕರಿಗೆ ಚಾಕು ಇರಿದು ಪರಾರಿಯಾಗಿರ್ತಾನೆ. ಆತನನ್ನು ಇವತ್ತು ಬಂಧನ ಮಾಡುವ ವೇಳೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆರೋಪಿ ಹೊರವಲಯದಲ್ಲಿರುವಂತಹ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆರೋಪಿಯನ್ನು ಬಂಧನ ಮಾಡುವ ವೇಳೆ ಇಬ್ಬರು ಪೊಲೀಸರ ಮೇಲೆ ಈ ಒಂದು ಆರೋಪಿ ಹಲ್ಲೆ ಮಾಡ್ತಾನೆ. ಈ ಆರೋಪಿ ಹಲ್ಲೆ ಮಾಡುತ್ತಿದ್ದಂತೆ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಇದೀಗ ಆರೋಪಿ ಮಲ್ಲಿಕ್ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ. ಏನೋ ಆರೋಪಿ ಮಲ್ಲಿಕ್ ಇಬ್ಬರು ಪೊಲೀಸರ ಮೇಲೆ ದಾಳಿ ಮಾಡ್ತಾನೆ. ಕಲ್ಲು ಹಾಗೂ ಅಲ್ಲಿದ್ದಂತ ವಸ್ತುಗಳನ್ನು ಪೊಲೀಸರ ಮೇಲೆ ಎಸೆದು ಪೊಲೀಸರ ಮೇಲೆ ದಾಳಿ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಆರೋಪಿಯನ್ನು ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೂ ಆರೋಪಿ ಕೂಡ ಪೊಲೀಸರ ಮೇಲೆ ಪದೇ ಪದೇ ದಾಳಿ ಮಾಡಿದಾಗ ಆ ಪೊಲೀಸರು ಆತ್ಮರಕ್ಷಣೆಗಾಗಿ ಇದೀಗ ಮಲ್ಲಿಕ್ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ. ಗಾಯಗೊಂಡ ಮಲ್ಲಿಕ್ನನ್ನು ಮೊದಲಿಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಾಗೂ ಘಟನೆಯಲ್ಲಿ ಗಾಯಗೊಂಡ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅದೇ ಆಸ್ಪತ್ರೆಯಲ್ಲಿ ದಾಖಲಿಸಿ ಇದೀಗ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಣೋತ್, ರವಿಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.